ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಸರ್ವಶಕ್ತನಾಗಿದ್ದಾನೆ. ಆತನಿಂದ ಅಸಾಧ್ಯವಾದುದು ಒಂದು ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಇಲ್ಲಿ ಬಂಜಿ ಅನಿಸಿಕೊಂಡಂಥ ಎಲಿಸಬೆತಳು ಮುಪ್ಪಿನಲ್ಲಿ ಮಗು ಹೆರುವುದಕ್ಕಾಗಿ ದೇವರು ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ. ದೇವರು ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ. ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲವೂ ಯೇಸುವಿನಿಂದ ಸಾಧ್ಯವಾಗಿದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲವೂ ಯೇಸು ಕ್ರಿಸ್ತನಿಂದ ಸಾಧ್ಯವಾಗಿದೆ. ನಾವು ಆತನಲ್ಲಿ ಭರವಸೆ ಇಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಭರವಸೆ ಇಡುವುದರಿಂದ ನಮ್ಮ ಕಾರ್ಯಗಳನ್ನು ಸಫಲವಾಗುತ್ತವೆ. ಹಲ್ಲೆಲೂಯಾ. ಇಲ್ಲಿ ದೇವದೂತನು ಬಂದು ಮರಿಯೊಳಗೆ ಮಾತಾಡ್ತಾ ಇದ್ದಾರೆ. ದೇವದೂತನು ಬಂದು ಮರಿಯೊಳಗೆ ಮಾತಾಡ್ತಾರೆ. ಮರಿಯೊಳೆ ಹೆದರಬೇಡ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನೋಡು. ಹಲ್ಲೆಲೂಯಾ. ಮರಿಯೋಳು ಹೇಗೆ ಆಕೆ ಗರ್ಭಿಣಿ ಆಗಿದ್ದಾಳಂದರೆ ಪವಿತ್ರಾತ್ಮದ ಶಕ್ತಿ ನಿನ್ನ ಮೇಲೆ ಬರುತ್ತದೆ ಅಂತ ಹೇಳುತ್ತದೆ. ಪವಿತ್ರಾತ್ಮದ ನೆರಳು ನಿನ್ನ ಮೇಲೆ ಬೀಳುತ್ತದೆ ಅಂತ ಹೇಳುತ್ತಾನೆ ದೂತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆ ದೂತನಿಗೆ ಮರಿಯೋಳು ಸಹ ಏನು ಮಾಡ್ತಾಳೆ ಗೊತ್ತಾ? ಒಂದು ಪ್ರಶ್ನೆ ಆಗುತ್ತಾಳೆ. ನಾನು ಇನ್ನೂ ಪುರುಷನನ್ನು ಅರಿತಿದ್ದಿಲ್ಲ, ಹೇಗೆ ಮಗು ಆಗಿತ್ತು ಎಂಬುದಾಗಿ ಕೇಳುವಾಗ ದೇವದೂತನು ಹೇಳುತ್ತಾನೆ, ನಿನ್ನ ಮೇಲೆ ಪವಿತ್ರಾತ್ಮದ ಶಕ್ತಿ ಬರುತ್ತದೆ. ಆ ಶಕ್ತಿ ಬಂದು ಆ ನೆರಳು ನಿನ್ನ ಮೇಲೆ ಬರುತ್ತದೆ. ನಿನ್ನಲ್ಲಿ ಹುಟ್ಟುವ ಮಗುನು ಏನನಿಸ್ಕೊಳ್ಳುತ್ತಾನೆ? ಅವನು ಬಹು ಜನದಲ್ಲಿ ಶ್ರೇಷ್ಠನಾಗಿರುತ್ತಾನೆ. ಹಲ್ಲೆಲೂಯಾ. ಅವನು ದೇವಕುಮಾರನಾಗಿರುತ್ತಾನೆ. ಹಲ್ಲೆಲೂಯಾ. ಮಹಾಪುರುಷನಾಗಿ ಪರತ್ಪರನ ಕುಮಾರನು ಅನಿಸಿಕೊಳ್ಳುವನು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲಿಸಬೆತಳು ಸಹ ದೇವರ ಮಗನನಿಸಿಕೊಳ್ಳುವ ಮತ್ತು ನಿನ್ನ ಬಂಧುವಾದ ಎಲಿಸಬೆತಳ ಅಲ್ಲ, ಆಕೆ ಸಹ ಮುಪ್ಪಿನವಳು ಆದರೂ ಗರ್ಭಿಣಿಯಾಗಿದ್ದಾಳೆ. ಆಕೆ ಮುಪ್ಪಿನಲ್ಲಿ ಇದ್ದರೂ ಸಹ ಗರ್ಭಿಣಿಯಾಗಿದ್ದಾಳೆ ಎಂದು ದೇವದೂತನು ಮರಿಯೊಳಗೆ ಮಾತಾಡ್ತಾ ಇದ್ದಾನೆ. ಆಕೆ ಸಹ ಮುಪ್ಪಿನವಳು ಆದರೂ ಗರ್ಭಿಣಿ ಆಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗು ಅದೇ. ಬಂಜಿ ಅನಿಸಿಕೊಂಡಿದ್ದ ಆಕೆಗೆ ಇದು 6ನೇ ತಿಂಗಳು. ಹಲ್ಲೆಲೂಯಾ. ನಿಮ್ಗೆ ಯಾರಾದರೂ ಬಂಜಿ ಅಂದರೆ ಬೇಸರ ಆಗಬೇಡಿ. ದೇವರು ಆ ಬಂಜಿತನದಿಂದ ನಿಮ್ಮನ್ನು ದೂರ ಮಾಡುತ್ತಾನೆ. ಹಲ್ಲೆಲೂಯಾ. ಆ ಬಂಜಿತನದಿಂದ ಬಿಡಿಸಿ ದೇವರು ನಿಮಗೊಂದು ಮಗು ಕೊಡುತ್ತಾರೆ. ಹಲ್ಲೆಲೂಯಾ. ನೀವು ಚಿಂತೆ ಮಾಡಬಹುದು, ಅಯ್ಯೋ ಜಾಸ್ತಿ ದಿವಸ ಆಯಿತು, ನನಗೆ ಹೇಗೆ ಮಗು ಆಗುತ್ತವೆ ಎಂಬುದಾಗಿ ನೀವು ಚಿಂತೆ ಮಾಡಬಹುದು. ಆದರೆ ಇಲ್ಲಿ ಎಲಿಸಬೆತಳು ಮುಪ್ಪಿನವಳು ಆದರೂ ಆಕೆ ಗರ್ಭಿಣಿ ಆಗಿ 6 ತಿಂಗಳಾಯಿತು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರು ಸರ್ವಶಕ್ತನು. ಮುಪ್ಪಾಗಿದ್ರು ಸರಿ, ಶರೀರ ಸತ್ತೋಗಿದ್ರು ಸರಿ. ಹಲ್ಲೆಲೂಯಾ. ಶರೀರ ಸತ್ತೋಗಿದ್ರು ಅದಕ್ಕೆ ಜೀವ ಕೊಡುವುದಕ್ಕಾಗಿ ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಿಮ್ಮ ಸಂಗಡಿದ್ದಾನೆ. ಹಲ್ಲೆಲೂಯಾ. ಕೆಲವರು ಸುಮಾರು ದಿವಸ ಆಯಿತು, ನನಗೆ ಮಕ್ಕಳಿಲ್ಲ, ನಂದೇನು ಇಲ್ಲ, ನನಗೆ ಸಂತಾನ ಇಲ್ಲ ಎಂಬುದಾಗಿ ಚಿಂತೆ ಮಾಡುತ್ತಿರ್ಬೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಮುಪ್ಪಿನಲ್ಲಿ ಎಲಿಸಬೆತಳನ್ನು ಮಗು ಕೊಟ್ಟಿರುವ ಅದೇ ಯೇಸು ನಿಮ್ಮನ್ನು ಸಹ ಕೊಡುವುದಕ್ಕಾಗಿ ಸರ್ವಶಕ್ತನಾಗಿದ್ದಾರೆ. ನಿಮ್ಮನ್ನು ಸಹ ಮಗು ಕೊಡುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. ನೀವು ಭಯಪಡಬೇಡಿರಿ, ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಅದಕ್ಕೆ ಹೇಳುತ್ತದೆ, ನಿನ್ನ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹಾಕು
ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನ ಮಗು ಇಲ್ವಾ, ಬೇಸರವಾಗಬೇಡ, ನೀನು ಚಿಂತೆ ಮಾಡಬೇಡ, ಅಲ್ಲಿ ಇಲ್ಲಿ ಓಡೋಗಬೇಡ. ನಿನಗೆ ತಂದೆಯಾಗಿರುವ ಯೇಸು ಕ್ರಿಸ್ತನು ನಿನ್ನ ಸಂಗಡಿದಾನೆ. ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ದೇವರು ಕೇಳಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ನೀನು ಇನ್ನು ಮೇಲೆ ಬಂಜಿ ಅನಿಸಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನೀನು ಯಾವ ಊರಲ್ಲಿದ್ದು ಗೊತ್ತಿಲ್ಲ, ಆದರೆ ದೇವರು ಈ ಬೆಳೆಗೆ ನಿನಗಾಗಿ ಮಾತಾಡ್ತಾ ಇರೋದು, ಆ ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನ ನಿನ್ನೊಂದಿಗೆ ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ನೀನು ನೋಡು, ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ಇಡುವುದಾದರೆ ನಿನಗೆ ಯೇಸು ಮಗುವನ್ನು ಒದಗಿಸಿ ಕೊಡುತ್ತಾರೆ. ಹಲ್ಲೆಲೂಯಾ. ನಿನ್ನ ಬಂಜಿತನವನ್ನು ನಿನ್ನಿಂದ ತೆಗೆದು ಹಾಕುತ್ತಾರೆ. ನೀನು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಾಗ ದೇವರು ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನನ್ನು ಕೇಳುವುದಾದರೆ ನೀನು ಯಾವತ್ತೂ ಆಶಾಭಂಗ ಪಡುವುದಿಲ್ಲ. ನೀನು ಯೇಸು ಕ್ರಿಸ್ತನನ್ನು ಕೇಳುವುದಾದರೆ ಯೇಸು ಕ್ರಿಸ್ತನು ನಿನಗೆ ಅವಮಾನ ಪಡಿಸುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನನ್ನು ಯಾವತ್ತೂ ಅವಮಾನ ಪಡಿಸುವುದಿಲ್ಲ. ಆತನು ಯಾವತ್ತೂ ನಿನಗೆ ಬರಿಗೈಯಿಂದ ಕಳಿಸುವುದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ಯಾರಾದರೂ ಮನುಷ್ಯನ ಹತ್ರ ಹೋಗಿ ಕೇಳಿ ನಿನ್ನ ಖಾಲಿ ಬಂದಿರ್ಬೋದು, ನಿನ್ನ ಡಾಕ್ಟ್ರ್ ಹತ್ರ ಕೇಳಿ ನೀನು ನಿರಾಸೆ ಆಗಿರ್ಬೋದು. ಡಾಕ್ಟ್ರ್ ಈ ತಿಂಗಳಾಗುತ್ತದೆ, 5 ತಿಂಗಳಾಗುತ್ತದೆ, 6 ತಿಂಗಳಲ್ಲಿ ನಿನ್ನ ಮಗು ಆಗುತ್ತದೆ ಅಂತ ಅದ್ರ ಮಾರ್ಗವನ್ನು ನೀನು ಕಾದಿ ನಿರಾಸೆ ಆಗಿರ್ಬೋದು. ಆದರೆ ನೀನು ಸರ್ವಶಕ್ತನಾದ ಯೇಸು ಕ್ರಿಸ್ತನ ಮುಂದೆ ನೀನು ಮೊಳಕಾಲೂರಿ ಬೇಡಿಕೊಳ್ಳೋದಾದರೆ ನೀನು ಯಾವತ್ತೂ ನಿರಾಸೆ ಆಗುವುದಿಲ್ಲ. ಹನ್ನಳಿಗೆ ನಿರಾಸೆ ಆಗುವುದಕ್ಕೆ ದೇವರು ಬಿಡಲಿಲ್ಲ, ಹಾಗೆ ನಿನ್ನನ್ನು ಸಹ ಬಿಡುವುದಿಲ್ಲ. ಹಲ್ಲೆಲೂಯಾ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಅದು ಒಂದು ಪ್ರವಾದಿಯಾಗಿ ಹುಟ್ಟುತ್ತದೆ. ಅದು ಈ ಲೋಕದಲ್ಲಿ ಸಾಕ್ಷಿ ಕೊಡುವ ಹಾಗೆ ಹುಟ್ಟುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಹೊಟ್ಟೆ ತಡವಾದರೂ ಸರಿ ಪರವಾಗಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ನಿನ್ನ ಕುಟುಂಬದಲ್ಲಾಗಲಿ ನಿನ್ನ ಊರಲ್ಲಾಗಲಿ ಅದು ಶ್ರೇಷ್ಠವಾಗಿರುವ ಮಗು ಆಗಿರುತ್ತದೆ. ಹಲ್ಲೆಲೂಯಾ. ಅದು ಉಳ್ಳುವ ಮಗುವಾಗಿರುತ್ತದೆ. ಅದರ ಮೇಲೆ ಕ್ರಿಸ್ತನ ಬಲ ಇರುತ್ತದೆ, ಅದರ ಮೇಲೆ ಕ್ರಿಸ್ತನ ಶಕ್ತಿ ಇರುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಎಷ್ಟೇ ದಿವಸ ಕಾದರೂ ಸರಿ ಯೇಸುವಿನ ಮೇಲೆ ನಂಬಿಕೆ ಇಡು, ದೇವರು ನಿನಗೆ ಮಗು ಕೊಡುತ್ತಾರೆ. ಈ ಬೆಳಗ್ಗೆ ಯೇಸು ಕ್ರಿಸ್ತನ ವಚನ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ನೀನು ಮೊಳಕಾಲೂರಿ ಬೇಡಿಕೊಳ್ಳುವುದಾದರೆ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನನ್ನು ಬಲಪಡಿಸುತ್ತಾರೆ. ಅಂಜಬೇಡ, ನೀನು ಇನ್ನು ಮೇಲೆ ಬಂಜಿ ಅನಿಸಿಕೊಳ್ಳುವುದಿಲ್ಲ, ದೇವರು ನಿನಗೆ ಮಗು ಕೊಡುತ್ತಾರೆ. ಹಲ್ಲೆಲೂಯಾ. ಲೋಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 35, 36, 37ರಲ್ಲಿ ನೀನು ಓದಿ ನೋಡು. ನೀನು ಬಂಜಿ ಅನಿಸಿಕೊಳ್ಳುವುದಿಲ್ಲ. ಆ ವಚನ ಯಾವ ರೀತಿ ಎಲಿಸಬೆತಳನ್ನು ಕುರಿತಾಗಿ ಹೇಳ್ತಾ ಇದೆಯೋ ನಿನ್ನ ಕುರಿತಾಗಿ ಒಂದು ದಿವಸ ಜನರು ಸಾಕ್ಷಿ ಕೊಡುತ್ತಾರೆ, ದೇವರು ಸಹ ಸಾಕ್ಷಿ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಈಗೀಗ ನಾವು ಬಂಜಿ ಅಂದಿದೆವು, ಆದರೆ ಈಗೀಗ ಬಂಜಿತನವನ್ನು ತೆಗೆದುಹಾಕಿ ದೇವರಿಗೀಗ ಮಗು ಕೊಟ್ಟಿದ್ದಾರೆಂದು ಸಾಕ್ಷಿ ಕೊಡುವ ರೀತಿಯಲ್ಲಿ ಜನರು ಹೊಗಳುತ್ತಾರೆ. ಅದು ಯೇಸು ಕ್ರಿಸ್ತನ ಕೃಪೆ ನಿನ್ನ ಮೇಲೆ ಬಂದಿದೆ. ಯೇಸು ಕ್ರಿಸ್ತನ ದೇವದೂತನು ನಿನ್ನ ಮನೆಗೆ ಬಂದಿದ್ದಾನೆ ಇವತ್ತು. ಹಲ್ಲೆಲೂಯಾ. ಆ ದೂತನು ನಿನಗೆ ಮಾತಾಡುತ್ತಾ ಇದ್ದಾನೆ. ಇನ್ನು ಮೇಲೆ ನೀನು ಬಂಜಿ ಅನಿಸಿಕೊಳ್ಳೋದಿಲ್ಲ, ದೇವರು ನಿನಗೆ ಮಗು ಕೊಡುತ್ತಾರೆ. ಭಯಪಡಬೇಡ, ಆ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಇದುವರೆಗೂ ನೀನು ಅವಮಾನ ಪಟ್ಟಿರುವುದು ಸಾಕು. ದೇವರು ನಿನಗೆ ಗೌರವವಾದ ಪಾತ್ರೆಯನ್ನಾಗಿ ರೂಪಿಸುತ್ತಾರೆ. ದೇವರು ನಿನ್ನನ್ನು ಗೌರವವಾದ ಪಾತ್ರೆಯನ್ನಾಗಿ ಮಾಡೋದಕ್ಕೆ ಸರ್ವಶಕ್ತನಾಗಿದ್ದಾರೆ. ಭಯಪಡಬೇಡ, ಯೇಸುವಿನ ಮೇಲೆ ನಂಬಿಕೆ ಇಡು. ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಈ ವಿಡಿಯೋ ನೋಡತಕ್ಕಂಥ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ಭಯಪಡಬೇಡ, ಅಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅದನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡು. ಅತಿ ಶೀಘ್ರವಾಗಿ ನಿನ್ನ ಬಂಜಿತನವನ್ನು ತೆಗೆದುಹಾಕಿ ದೇವರು ನೀನು ಯಾವ ಮನೆಯಲ್ಲಾಗಲಿ ಯಾವ ಊರಲ್ಲಾಗಲಿ ಬಂಜಿತನ ಅನಿಸಿಕೊಂಡು ತಲೆ ತಗ್ಗಿಸಿಕೊಂಡಿದೆಯೋ ಅದೇ ಊರಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೇನ್.